APS ಹೈಸ್ಕೂಲಲ್ಲಿ ನಾನು ಬಂದು ಓದಬೇಕಾದ್ರೆ ಇಂಟರ್ ಹೈಸ್ಕೂಲ್ ಡ್ರಾಮಾಸ್ ವರ್ಷ ನಡೀತಾ ಒಂದು 10-15 ಸ್ಕೂಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು. ಬಹಳ ದೊಡ್ಡ ಈವೆಂಟ್ ಅದು. ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ. ಭಾಳ ಕ್ಲಾಸಲ್ಲಿ ಬಂದರೆ ಟೀಚರ್ಸ್ ಬರೋದು ಲೇಟ್ ಆಯಿತು ಅಂತ ಹೇಳಿದ್ರೆ, ನಾನು ಬಂದು ಪಿಕ್ಚರ್ ನೋಡಿದ್ದು ಯಾವ್ದಾದ್ರು ನಾವೆಲ್ಲ ಓದಿದ್ದು ಬಂದು ಆ್ಯಕ್ಟ್ ಮಾಡಿ ಕತೆಗೆಲ್ಲ ಹೇಳ್ತಾ ಇದ್ದೆ. ಅದು ಹುಡುಗೆಲ್ಲ ಭಾಳ ಸಂತೋಷ ಆಗ್ತಾ ಇತ್ತು. ಅದು ಒಂದು ಮೆಸ್ಸಿಗೆಲ್ಲ ಗೊತ್ತಾಗ್ತಾ ಇತ್ತು. ಅದಕ್ಕೆ ನಾನು ಬಂದು ಡ್ರಾಮಾಗೆ ಬಂದು ನನಗೆ ನೀನು ಮಾಡು ಅಂತ ಹೇಳ್ಬಿಟ್ಟು ಆದಿಶಂಕರ ಚಂಡಾಲ ಭೇಟಿಯಾಗೋದು. ಆದಿಶಂಕರ್ ಬಂದು ಚಂಡಾಲ ಬಂದಾಗ ಪಕ್ಕಕ್ಕೆ ಬಂದಾಗ ಯಾವುದು ಈ ಬಾಡಿನ ಈ ಸೋಲ ಆತ್ಮನ ಅಂತ ಕೇಳೋ ಈಶ್ವರನ ಬಂದದಲ್ಲ ಆ ಕ್ಯಾರೆಕ್ಟರ್. ಸೊ ಆ ಚಂಡಾಲನ ಕ್ಯಾರೆಕ್ಟರ್ ನಾನು ಮಾಡಿದೆ. ನಾನು ನೋಡಿದ್ರೆ ನಾನು ಚಂಡಾಲ ಅಂತ ಇದ್ದ ಕಾಣುತ್ತೆ. ನನಗೆ ಬಂದು ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಹೇಳಿದ್ರು. ಸೊ ಭಾಳ ಸ್ಕೂಲಲ್ಲಿ ನೋಡಿದ್ರು, ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಇಂಟರ್ ಹೈಸ್ಕೂಲ್ ಡ್ರಾಮಾ ಕಾಂಪಿಟೇಷನಲ್ಲಿ ನಮ್ಮ ಡ್ರಾಮಾಗೆ ಪ್ರೈಸ್ ಬಂತು. ಶೀಲ್ಡ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ಟರು, ಒಂದು ದೊಡ್ಡ ಕಪ್ಪು. ಸೊ ಆಗಲೇ ಬಂದು ನನಗೆ ಆಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಮಟ್ಟಿಗೆ ನನ್ನಿಂದ ಸಾಧ್ಯ ಆಗೋಷ್ಟು ಆ್ಯಕ್ಟ್ ಮಾಡಿ ಮಕ್ಕಳನ್ನ ಸಂತೋಷಪಡಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಅಲ್ಲಿ APSಯಿಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಕೊಳ್ಳೋಕೆ ತುಂಬ ನನಗೆ ಹೆಮ್ಮೆ. ಆ ಹೈಸ್ಕೂಲು, ಆ ಕಾಲೇಜ್, ಆ ಕಟ್ಟಡ, ಆ ಕಲ್ಲಿನ ಕಟ್ಟಡ, ಅದರ ಮುಂದೆ ಇದ್ದ ಅಷ್ಟೊಂದು ದೊಡ್ಡ ಮೈದಾನ, ಅಲ್ಲಿ ನಾವಿದ್ದ ಆಟಗಳು, ಕ್ರಿಕೆಟು, ಫುಟ್ಬಾಲು, ಖೋಖೋ, ಕಬಡ್ಡಿ, ಎಷ್ಟೊಂದು ಅದೆಲ್ಲ ಬಂದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ದಿನಗಳು. ಅದು ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆ ಹನುಮಂತಗರ ಇತ್ತು. ಆ ದೊಡ್ಡ ಗಣೇಶ, ಬಸವನಗುಡ, ದೊಡ್ಡ ಬಸವ, ಅಲ್ಲಿಂದ ಮಾರ್ಗದಲ್ಲಿ ಸ್ಕೂಲಿಗೆ ಹೋಗೋದು, ಅದೆಲ್ಲ ಬಂದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಹಸಿರವಾಗಿರುತ್ತೆ. ಸೊ ತುಂಬ ಹೆಮ್ಮೆ. ರಿಯಲಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡಿಫ್ರೆಂಟ್ ಆಗಿ ನಾವು ಭೇಟಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇದರ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕಾ ಬೇಡ ಅಂತ ಒಂದು ಕೇಳಿದ್ರು. ಧಾರಾಳವಾಗಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ಬೋದು. ನಿಜ ತಾನೆ, ಸಂತೋಷ.